ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ನೋಟ ಬಂಗಾರವಾಯಿತೆ ಶ್ರೀವಲ್ಲಿ ಮಾತೆ ಮಾಣಿಕ್ಯವಾಯಿತೆ ನೋಟ ಬಂಗಾರವಾಯಿತೆ ಶ್ರೀವಲ್ಲಿ ಮಾತೆ ಮಾಣಿಕ್ಯವಾಯಿತೆ ರಾಜೋಣ ಏನಾಯ್ತು ನಿಮ್ಗೆ? ನನಗೇನಾಗಿದೆ ಅತ್ಕಮ್ಮ, ಚೆನ್ನಾಗೇ ಇದೀನಲ್ಲ. ಮತ್ ಕಾಲ್ ಸೊಟ್ಟ ಮಾಡ್ಕೊಂಡ್ ಕುಣ್ಕೊಂಡ್ ಬರ್ತಿದ್ದೀರಾ? ಏನತ್ಕಮ್ಮ ಹಿಂಗೆ ಹೇಳ್ತಿದ್ದೀರಾ? ಕಾಲಲ್ಲಿ ಸೊಟ್ಟ ಮಾಡ್ಕೊ ಕುಂಡ್ಕೊಂಡ್ ಬರ್ತಿದ್ದೀನಿ. ಇಡೀ ಲೋಕನೇ ಪುಷ್ಪನಿಂದ ಓಡಾಯ್ತಾ ಇದೆ, ದಾರಿ ಎಲ್ಲ ಕುಂಟ್ಕೊಂಡು ಹೋಗ್ತಾ ಇದೆ ಅಂತದ್ರಲ್ಲಿ ನೀವು ಹಿಂಗ್ ಕೇಳ್ತೀರಲ್ಲ. ಪುಷ್ಪನ? ಯಾರವಳು? ನಿಮ್ ಲವ್ವರಾ? ನೀವೇನತ್ಕಮ್ಮ ಹಿಂಗಂತಿದ್ದೀರಲ್ಲ? ಪುಷ್ಪ ಅಂದ್ರೆ ಲವರ್ ಅಲ್ಲ, ಫ್ಲವರ್ ಅಲ್ಲ, ಫಾಯರ್. ರಾಜೋಣ ನೀವ್ ಏನ್ ಹೇಳ್ತೀರ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಅರ್ಥ ಆಗ್ತಾ ಇಲ್ವಾ? ಅರ್ಥ ಆಗೋ ರೀತಿ ಹೇಳ್ತೀನಿ ಕೇಳಿ. ಇದೇ ಭಾನುವಾರ ಪುಷ್ಪ ಬರ್ತಾ ಇದ್ದಾನೆ, ಕಣ್ ತುಂಬಾ ನೋಡಿ ಎಂಜಾಯ್ ಮಾಡಿ. ಯಾರು? ಪುಷ್ಪನ? ಪುಷ್ಪ, ಪುಷ್ಪರಾಜ್ ತಗ್ಗೋದೇ ಇಲ್ಲ. ನೋಟ ಬಂಗಾರವಾಯಿತೆ ಶ್ರೀವಲ್ಲಿ ಮಾತೆ ಮಾಣಿಕ್ಯವಾಯಿತೆ. ವಿಕ್ರಾಂತ್, ಯಾಕಪ್ಪ ಇಷ್ಟೊಂದು ಅರ್ಜೆಂಟ್ ಆಗಿ ತಿಂತಾ ಇದೀಯಾ? ದೊಡ್ಡಮ್ಮ, ಅದು ಇವತ್ತು DIG ಸರ್ ಆಫೀಸಲ್ಲಿ ಒಂಚೂರು ಮೀಟಿಂಗ್ ಇದೆ, ಅದಕ್ಕೆ ಲೇಟ್ ಆಗ್ತಾ ಇದೆ. ನಿಧಾನ. ವಿಕಿ, ನಾನು ನಿನ್ನ ಕೆಲಸದ ಬಗ್ಗೆ ಮಾತಾಡ್ತಿಲ್ಲ, ಆದರೆ ನಿನಗೂ ಒಂದು ಪರ್ಸ್ನಲ್ ಲೈಫ್ ಇದೆ, ನಿನಗೂ ಒಬ್ಳು ಹೆಂಡ್ತಿದ್ದಾಳೆ, ನಿನಗೂ ಒಂದು ಸಂಸಾರ ಇದೆ. ನಿನ್ನ ಕೆಲಸಕ್ಕೆ ಕೊಡೋ ಗಮನನ ನಿನ್ನ ಪರ್ಸ್ನಲ್ ಲೈಫ್ಗೂ ಕೊಡಬೇಕಲ್ವಾ? ನೀನು ಹೇಳ್ತಿರೋದು ನಿಜ ವೈಶ್, ನಾನು ಇದನ್ನೇ ಮೇಂಟೈನ್ ಮಾಡಿ ಟ್ರೈ ಮಾಡ್ತೀನಿ. ಆದರೆ ಏನು ಮಾಡೋದು, ಇವತ್ತು ಅರ್ಜೆಂಟ್ ಮೀಟಿಂಗ್ ಇದೆ, ಹೋಗಲೇಬೇಕು. ಅದಕ್ಕೆ ಸ್ವಲ್ಪ. ವಿಕ್ರಾಂತ್ ಸರ್, ಮೀಟಿಂಗ್ ಮುಗಿದ್ಮೇಲೆ ನೀವು ಆಫೀಸಿಗೆ ಹೋಗ್ತೀರಾ ಅಥವಾ ಹೊರಗಡೆ ರೌಂಡ್ಸ್ ಇದೆಯಾ? ಮೀಟಿಂಗ್ ಒಂದು 15 ನಿಮಿಷ ಇದೆ, ಅದಾದಮೇಲೆ ಆಫೀಸ್ಗೆ ಹೋಗಬೇಕು. ಹಾಗಿದ್ರೆ ಲಂಚ್ ಬಾಕ್ಸ್ ಕೊಟ್ಟು ಕಳ್ಸೋಣ. ವಿಕ್ರಾಂತ್ ಸರ್ಗೆ ಹೊರಗಿನ ಊಟ ಸರಿ ಹೋಗಲ್ಲ. ನಿಧಾನ ಕಂದ, ಆರಾಮ ಊಟ ಮಾಡು. ಅಯ್ಯೋ, ವಾಟರ್ ಬಾಟಲೇ ಮರ್ತ್ಬಿಟ್ನಲ್ಲ. ನಮ್ಗೆ ಲೇಟ್ ಆಗ್ತದೆ, ಸಾರಿ. ಸರಿ. ಬರ್ತೀನಿ ಕೊಡೋಣ. ಹುಷಾರ್. ವಿಕಿ, ಒಂದು ನಿಮಿಷ. ಏನು ವೈಶು? ಮೀಟಿಂಗ್ಸ್ ಅಂತೀಯ, ರೌಂಡ್ಸ್ ಅಂತೀಯ, ಜನಸೇವೆ ಅನ್ಕೊಂಡು ಮನೆಯಿಂದ ಆಚೆನೇ ಇರ್ತೀಯ. ಹಾಗಂತ ಊಟ ತಿಂಡಿ ಹೊರಗಡೆ ಮಾಡಿದ್ರೆ ನಿನ್ನ ಆರೋಗ್ಯ ಏನಾಗಬೇಕು ಹೇಳು? ಸೊ ನಿನಗೋಸ್ಕರ ಸ್ಪೆಷಲ್ ಆಗಿ ಮನೆ ಊಟ. ಥ್ಯಾಂಕ್ ಯು ವೈಶು, ಥ್ಯಾಂಕ್ ಯು ಸೋ ಮಚ್. ವೈಶು, ನೀನು ಯಾವಾಗಲೂ ಇನ್ನೊಬ್ರು ಚೆನ್ನಾಗಿರ್ಬೇಕು ಅನ್ನೋ ಕಾಳಜಿ ಅಲ್ವಾ? ಅದೊಂದಕ್ಕೋಸ್ಕರನೇ ತಾನೇ ನಾನು ಜೀವಂತವಾಗಿರೋದು ವಿಕಿ. ಈ ನಿನ್ನ ಒಳ್ಳೆತನನೇ ನಿನ್ನ ಕಾಪಾಡುತ್ತೆ ವೈಶು. ಥ್ಯಾಂಕ್ ಯು ಒನ್ಸಿಗೆ. ಬರ್ತೇನೆ ದೊಡ್ಡಮ್ಮ, ಹೋಗಿ ಬರ್ತೇನೆ. ಸರಿ. ವಿಕ್ರಾಂತ್ ಸರ್,
ಏನು ಸ್ಪಂದನ, ಏನಾಯ್ತು? ಯಾಕೆ ಹೋಗ್ತಾ ಇದೆಯಾ? ಲಂಚ್ ಬಾಕ್ಸ್ ನಾನು ಕೊಡ್ಬೇಕು ತಾನೆ, ವೈಶೋಕ ಕೊಟ್ಟ ಯಾಕೆ ಇಸ್ಕೋತೀರಾ? ಏನು ಮಾತಾಡ್ತಿದ್ದೀನಿ ಅನ್ನೋ ಸೆನ್ಸ್ ಆದ್ರೂ ಇದೆಯಾ ನಿನಗೆ? ಇದು ಮನೆ, ತಿನ್ನೋ ಅನ್ನನ ಯಾರು ಕೊಟ್ರಿ ಏನು? ವಿಕ್ರಾಂತ್ ಸರ್, ಅದು ಹಾಗಲ್ಲ. ನಾನು ಕೊಟ್ಟಿದ್ದು ಇವಳಿಗೆ ಪ್ರಾಬ್ಲಮ್ ಆಯಿತು ಅಂತ ಅನ್ಸುತ್ತೆ ವಿಕಿ. ಐ ಆಮ್ ಸೋ ಸಾರಿ. ಇನ್ಮೇಲೆ ನಾನು ಏನೂ ನಿನ್ಗೆ ಕೊಡಕ್ಕೆ ಬರಲ್ಲ. ವೈಶು, ಯಾವುದೇ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡಬೇಡ. ಸ್ಪಂದನನಿಗೆ ನಾನು ಬುದ್ಧಿ ಹೇಳ್ತೀನಿ. ಯು ರಿಲ್ಯಾಕ್ಸ್. ಸ್ಪಂದನ, ನೀನೀಗ ಹೀಗೆ ಮಾಡ್ತಿರೋದು ತಪ್ಪು. ಮುಂದೆ ಯಾವತ್ತೂ ಹೀಗೆ ಮಾಡಬೇಡ, ಓಕೆ? ಬಾಯ್ ವೈಶು. ಕಾಡ್ಕೊಳ್ಳಿ. ಈಗ ತಾನೇ ನನ್ನ ಸೊಸೆ ಸ್ವಲ್ಪ ಸ್ವಲ್ಪ ಖುಷಿ ಕಾಣ್ತಿದ್ದಾಳೆ, ಅದಕ್ಕೂ ಕಲ್ಲು ಹಾಕಕ್ ಬಂದ್ಬಿಟ್ಟೆ ಅಲ್ಲ? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತಾನ. ಮೊದ್ಲು ಇನ್ನೊಬ್ರು ನೋವಿಗೆ ಸ್ಪಂದಿಸೋದನ್ ಕಲಿ, ಆಮೇಲೆ ನಿನ್ ಖುಷಿನ ಹುಡ್ಕೊಳ್ವಂತೆ. ನೀನ್ ಹೀಗೆ ಕೆಟ್ಟ ಬುದ್ಧಿ ಮಾಡ್ತಿದ್ರೆ ಅದೇ ನಿನ್ನನ್ನ ತಿಂದು ಹಾಕುತ್ತೆ, ನೆನ್ಪಿಟ್ಕೋ. ಚಂದ. ಸ್ಪಂದನ ಮತ್ತೆ ನಾನು ಹೀರೋಯಿನ್ ತರ ಕಾಣಿಸ್ತೀನಾ? ಮೊದ್ಲು ಮುದ್ದು ಹೀರೋಯಿನ್ ತರ ಇದೆಯಾ? ಇನ್ನು ನಾವೇನಾದ್ರೂ ಪಾರ್ಲರ್ಗೆ ಹೋದ್ರೆ ಇನ್ನೂ ಸೂಪರ್ ಆಗಿ ಕಾಣಿಸ್ತೀಯ. ಬಾ 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 ಬಾ. ಏ ಕಾಡ್ಕೊಳ್ಳಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ ನನ್ನ ಮಗಳನ್ನ? ಏ ಬ್ಯಾಡ್ ಮಮ್ಮಿ, ಬೇರೆ ಟೈಮಲ್ಲೆಲ್ಲ ನನ್ನ ನೋಡೋದೇ ಇಲ್ಲ ನೀನು. ಅದೇ ನಾನು ಹೊರಗಡೆ ಹೋಗ್ಬೇಕಾದ್ರೆ ನಿನಗೆ ಮಗ್ಲಾಗ್ಬಿಡ್ತೀನಲ್ವಾ? ನಿನ್ ಜೊತೆ ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳಲ್ಲ. ಸ್ಪಂದನ ಬಾ. ಏ, ಮನೆಯಿಂದ ಆಚೆ ಕಾಲಿಟ್ರೆ ಪರಿಣಾಮ ನೆಟ್ಟಗಿರಲ್ಲ ಹೇಳ್ತಾ ಇದ್ದೀನಿ. ಹುಷಾರ್. ದೊಡ್ಡತ್ತೆ, ಸಾಹಿತ್ಯ ನನ್ನ ನಾತ್ನಿ, ಅವಳನ್ನ ಆಚೆ ಕರ್ಕೊಂಡು ಹೋಗೋ ಸ್ವಾತಂತ್ರ್ಯನೂ ಇಲ್ವಾ ನನಗೆ? ಮುಚ್ಚು ಬಾಯ್. ಸಾಹಿತ್ಯ ನನ್ನ ಮಗಳು, ನಾನೇ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ ಮುಂಚೆ 100 ಸಲ ಯೋಚನೆ ಮಾಡ್ತೀನಿ. ಅಂಥದ್ರಲ್ಲಿ ನೀನೇನು ಅವಳನ್ನ ಕರ್ಕೊಂಡು ಹೋಗೋದು? ಏನು ಬೇಕಾಗಿಲ್ಲ. ಬಾಯ್ ಮುಚ್ಕೊಂಡು ತೆಪ್ಪಗೆ ಅವಳನ್ನ ಕರ್ಕೊಂಡು ಹೋಗಿ ಅವಳ ರೂಮಲ್ಲಿ ಬಿಟ್ಟು ಆಮೇಲೆ ನಿನ್ ಕೆಲಸ ನೀನ್ ನೋಡ್ಕೊ. ಸ್ಪಂದನ ನನ್ನ ರೂಮಲ್ಲಿ ಕೂಡಕ್ ಬೇಡ, ನನ್ನ ನೀಚೆ ಕರ್ಕೊಂಡು ಹೋಗು ಪ್ಲೀಸ್ ಪ್ಲೀಸ್ ಪ್ಲೀಸ್. ದೊಡ್ಡತ್ತೆ, ನಾನು ಏನೂ ಮಾಡಬಾರದು ಮಾಡ್ತಿಲ್ಲ. ಇವಳನ್ನ ಪಾರ್ಲರ್ ಕರ್ಕೊಂಡು ಹೋಗಿ ಬರ್ತೀನಿ. ಚಂದ. ದಿನಪೂರ್ತಿ ರೂಮಲ್ಲಿ ಇರೋಳಿಗೆ ಯಾಕೆ ಅಲಂಕಾರ ಬೇಕು ಅಂತೀನಿ. ಸುಮ್ಮನೆ ಹೇಳ್ದಷ್ಟು ಮಾಡು. ಸಾಹಿತ್ಯನ ಕರ್ಕೊಂಡು ಹೋಗಿ ಅವಳ ರೂಮಲ್ಲಿ ಬಿಟ್ಟು ಆಮೇಲೆ ತಾವು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ. ದೊಡ್ಡತ್ತೆ, ಸಾಹಿತ್ಯನೂ ಒಂದು ಹೆಣ್ಣು, ನೀವು ಒಂದು ಹೆಣ್ಣಾಗಿ ಅವಳ ಮನ್ಸಲ್ಲಿ ಏನೇನು ಆಸೆಗಳಿದೆ, ಆಕಾಂಕ್ಷೆಗಳಿದೆ ಅಂತ ನನ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ಇಷ್ಟೆಲ್ಲ ಗೊತ್ತಿದ್ರು ನಮ್ಮನ್ನ ಯಾಕೆ ತಡೀತಿದ್ದೀರಾ? ದೊಡ್ಡತ್ತೆ, ನಮಗಿಂತ ನಿಮಗೇ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ಯಲ್ಲ, ಅದಕ್ಕೆ ತಡೀತಿದ್ದೀನಿ. ಅವಳನ್ನ ಹೊರಗಡೆ ಕರ್ಕೊಂಡು ಹೋದ್ರೆ ಏನೇನು ಅನಾಹುತ ಆಗುತ್ತೆ ಅಂತ ನನಗೆ ಗೊತ್ತು, ಅದಕ್ಕೆ ತಡೀತಾ ಇದ್ದೀನಿ. ಸುಮ್ಮನೆ ಅವಳನ್ನ ಕರ್ಕೊಂಡು ಹೋಗಿ ರೂಮಲ್ಲಿ ಬಿಡು ಅಂದೆ. ಏ ಬ್ಯಾಡ್ ಮಮ್ಮಿ, ನೀನ್ ಮಾತ್ರ ಏ ಡ್ರೈವರ್ ಗಾಡಿ ತೆಗಿ ಅಂತ ಹೇಳಿ ಹೊರಗಡೆ ಹೋಗ್ತಾ ಇರ್ತ್ಯಾ? ನಾನ್ ಮಾತ್ರ ರೂಮಲ್ಲಿ ಬಿದ್ದಿರ್ಬೇಕಾ? ಅದೆಲ್ಲ ಆಗಲ್ಲ. ನಂಗೆ ಸ್ಪಂದನ ಹೇಳಿದಾಳೆ ಅವಳನ್ನ ಈಚೆ ಕರ್ಕೊಂಡೋಗಿ ಚೆನ್ನಾಗಿ ಕಾಣೋ ತರ ಮಾಡ್ತಾಳಂತೆ. ಅದಕ್ಕೆ ನಾವು ಹೊರಗಡೆ ಹೋಗ್ತಾ ಇದೀವಿ. ಸ್ಪಂದನ ಬಾ ಬಾ. ಕಾಡ್ಕೊಳ್ಳಿ. ಮಾತನ್ನು ಕೇಳಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ದೊಡ್ಡತ್ತೆ, ನಿಮ್ ಕೈ ಮುಗಿದು ಕೇಳ್ಕೊತೀನಿ,
ಸಾಹಿತ್ಯನ್ಗೆ ಏನೂ ಆಗಲ್ಲ. ಅವಳ ಜವಾಬ್ದಾರಿ ನಂದು. ನಾನು ಅವಳನ್ನ ಹೇಗೆ ಕರ್ಕೊಂಡು ಹೋಗ್ತಿದ್ದೀನೋ ಅಷ್ಟೇ ಕ್ಷೇಮವಾಗಿ ವಾಪಸ್ ಕರ್ಕೊಂಡು ಬರ್ತೀನಿ. ಪ್ಲೀಸ್. ಬಂದನ ಯಾಕೆ ಪ್ಲೀಸ್ ಅಂತೆಲ್ಲ ಕೇಳ್ತ್ಯಾ? ಅದೇ ವಯಸ್ಸು ಹೊರಗಡೆ ಹೋಗ್ತೀನಿ ಅಂದಿದ್ರೆ ಈ ಬ್ಯಾಡ್ ಮಮ್ಮಿ ಏನಾದ್ರು ಹೇಳ್ತಿದ್ರಾ? ಇದೆಲ್ಲ ನಮಗ್ ಮಾತ್ರ ಅಷ್ಟೇ. ಬಾ ನೀನು. ನನ್ ಮಗಳ ತಲೆಗೆ ಏನೇನ್ ತುಂಬಿಸಿದ್ಯಾ? ಈ ಮನೆಯಲ್ಲಿ ಭೇದ ಭಾವ ಆಗೋಕೆ ನಾನು ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಅಂಥದ್ರಲ್ಲಿ ಇವತ್ತು ಇವಳ ಬಾಯಿಂದ ಇಂಥ ಮಾತು ಬರ್ತಿದೆ ಅಂದ್ರೆ ಇನ್ನು ಅದೇನೇನು ಇವಳ ತಲೆ ತುಂಬಿಸ್ತೀಯೋ ನೋಡು. ದೊಡ್ಡತೆ, ಸುಮ್ಮನೆ ಏನೇನೋ ಅನ್ಕೋಬೇಡಿ. ನಮಗ್ ಟೈಮ್ ಆಗ್ತಿದೆ. ಸಾಹಿತ್ಯನ್ಗೆ ಏನೂ ತೊಂದರೆ ಆಗಲ್ಲ. ನಾವು ಹೋಗಿ ಬರ್ತೀವಿ. ಸಾಹಿತ್ಯ ಬಾ. ಕಾಡ್ಕೊಳ್ಳಿ. ನಿನಗೆ ಹೇಳ್ತಾ ಇರೋದು ನಿಂತ್ಕೋ. ನಾನಿಷ್ಟು ಹೇಳ್ತಾ ಇದ್ರು ನನ್ನ ಮಗಳು ತಲೆ ಕೆಡಿಸಿ ಕರ್ಕೊಂಡು ಹೋಗ್ತಿದ್ಯಲ್ಲ, ವಾಪಸ್ ಬರ್ತೀಯಲ್ಲ, ಆಗ ಮಾಡ್ತೀನಿ. ಬಾ, ಇದೇ ನಿನ್ಗೆ.